ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮೆಲ್ರಿಗೂ ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್ನ ನಾವು ಮನೆಯಲ್ಲಿ ಈಸಿಯಾಗಿ ಅವನ್ ಇಲ್ಲದೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಒಂದು ಪ್ಯಾನಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕೊಳ್ತಿದ್ದೀನಿ. ನೆಕ್ಸ್ಟ್ ಅದಕ್ಕೆ 2 ಸ್ಪೂನಷ್ಟು ನೀರನ್ನು ಹಾಕಿ ಕ್ಯಾರಮಲ್ ಮಾಡ್ಕೋಬೇಕು. ಅದು ಹೀಗೆ 1-2-3 ಸೆಕೆಂಡ್ ಆದಮೇಲೆ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಇದನ್ನು ಹೀಗೆ ತಿರುಗಿಸ್ಕೊಳ್ತಾ ಇರಬೇಕು ಕಂಟಿನ್ಯೂಸ್ ಆಗಿ. ಕ್ಯಾರಮಲ್ ಆಗ್ತಾ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ನೋಡಿ, ಇಷ್ಟು ಕಲರ್ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ನೀರು ಹಾಕೊಂಡಾಗ ಈಗ ಆಗುತ್ತೆ, ಮತ್ತು ಬಿಸಿಲಿ ಮತ್ತು ಶುಗರ್ ಮೆಲ್ಟ್ ಆಗುತ್ತೆ. ಈ ರೀತಿ ಆದಮೇಲೆ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಿದ್ದೀನಿ. ಇದರಲ್ಲಿ ನಾನು ಕಪ್ಪು ದ್ರಾಕ್ಷಿ ಮತ್ತು ಗೋಡಂಬಿ, ಚೆರ್ರಿ, ಖಜೂರ, ಬಾದಾಮಿ ತಗೊಂಡಿದ್ದೀನಿ. ಇದಕ್ಕೆ ನೀವು ಟೂಟಿ ಫ್ರೂಟಿ ಇನ್ನೂ ಏನು ಬೇಕಾದರೂ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬೋದು. ಇದು ಸ್ವಲ್ಪ ಹೀಗೆ ಬಾಯ್ಲ್ ಆಗ್ತಾಯಿದೆ. ಇಷ್ಟು ಕನ್ಸಿಸ್ಟೆನ್ಸಿ ಬಂದಾಗ ಇದನ್ನು ಆಫ್ ಮಾಡಿ ಇನ್ನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಟ್ಬಿಡಬೇಕು. ನೆಕ್ಸ್ಟ್ ನಾನಿಲ್ಲಿ ಒಂದು ಕಪ್ಪಲ್ಲಿ 1 ಚಕ್ಕೆ, 4 ಏಲಕ್ಕಿ ಮತ್ತು ಒಂದು 7-8 ಲವಂಗನ ತಗೊಂಡು ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹೀಗೆ ಜರಡಿ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ 1 ಸ್ಪೂನಷ್ಟು ಬೇಕಿಂಗ್ ಪೌಡರ್, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಹಾಗೆ ಪಿಂಚ್ ಆಫ್ ಸಾಲ್ಟ್ನ ಹಾಕಿ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು. ಇದಾದಮೇಲೆ ನಾನು 2 ಮೊಟ್ಟೆ ಹಾಗೆ 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಂಡು ಈಗ ಇದನ್ನು ಬೀಟ್ ಮಾಡ್ಕೊಳ್ತಿದ್ದೀನಿ. ಹೈ ಸ್ಪೀಡಲ್ಲಿ ಬೀಟ್ ಮಾಡಿದ್ಮೇಲೆ ಇದಕ್ಕೆ ಅರ್ಧ ಕಪ್ಪಷ್ಟು ಪೌಡರ್ ಮಾಡಿರೋಂಥ ಶುಗರ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಆಯಿಲ್, ಕುಕ್ಕಿಂಗ್ ಆಯಿಲ್ ಹಾಕ್ಕೋಬೇಕು. ಹಾಕಿ 1-2 ನಿಮಿಷ ಇದನ್ನು ಹೀಗೆ ಹೈ ಸ್ಪೀಡಲ್ಲಿ ಬೀಟ್ ಮಾಡಿದ್ಮೇಲೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಮಾಡ್ಕೊಂಡಿದ್ವಲ್ಲ ಅದನ್ನು ಇದರೊಳಗಡೆ ಹಾಕ್ಕೋಬೇಕು. ಇದನ್ನು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗುತ್ತೆ. ನೀವಿನ್ನು ಬ್ರೌನ್ ಕಲರ್ ಬೇಕಂದರೆ ಸ್ವಲ್ಪ 1 ಸ್ಪೂನಷ್ಟು ಕೋಕೋ ಪೌಡರ್ನ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಆವಾಗಲೇ ಇಟ್ಕೊಂಡಿದ್ದಂಥ ಡ್ರೈ ಇಂಗ್ರೀಡಿಯೆಂಟ್ಸು ಜೊತೆಗೆ ನಾವು ಏನು ಮಸಾಲ ಪೌಡರ್ ಮಾಡಿದ್ವಿ ಅದು 1 ಸ್ಪೂನ್ ಎಲ್ಲನೂ ಹಾಕಿ ಸೇಮ್ ಡೈರೆಕ್ಷನಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು.
ನಿಮಗೆ ಇದು ಕೇಕ್ ಬ್ಯಾಟರ್ ಏನಾದರೂ ಸ್ವಲ್ಪ ತೆಳುವಾಯಿತು ಅಂದರೆ ಇನ್ನೂ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು, ಏನಾಗಲ್ಲ. ನೆಕ್ಸ್ಟ್ ನಾನಿಲ್ಲಿ ಒಂದು ಗ್ರೀಸ್ ಮಾಡಿರೋಂಥ ಪ್ಲೇಟಲ್ಲಿ ಬಟರ್ ಪೇಪರ್ ಹಾಕಿ ಆಯಿಲಲ್ಲಿ ಗ್ರೀಸ್ ಮಾಡಿದ್ದೀನಿ. ಇದಕ್ಕೆ ನಾನು ಮಿಕ್ಸ್ ಮಾಡಿರೋಂಥ ಕೇಕ್ ಬ್ಯಾಟರ್ನ ಹಾಕ್ಕೊಳ್ತಿದ್ದೀನಿ. ಇದು ಹಾಕಿದ್ಮೇಲೆ ಒಂದೆರಡು ಸಲ ಟ್ಯಾಪ್ ಮಾಡಬೇಕು. ಏರ್ ಬಬಲ್ಸ್ ಇದ್ದರೆ ಅದೆಲ್ಲ ಹೋಗುತ್ತೆ ಅದಕ್ಕೆ. ನೆಕ್ಸ್ಟ್ ಪ್ರೀಹೀಟ್ ಮಾಡಿರೋಂಥ ಒಂದು ಪ್ಯಾನಲ್ಲಿ ಒಂದು 10 ಮಿನಿಟ್ಸ್ ಪ್ರೀಹೀಟ್ ಮಾಡ್ಕೊಂಡಿರಬೇಕು. ಇದರಲ್ಲಿ ಕೇಕ್ ಬ್ಯಾಟರ್ನ ಇಟ್ಟು ಬೇಕ್ ಮಾಡ್ಕೋಬೇಕು. ಮಿನಿಮಮ್ 45 ಮಿನಿಟ್ಸ್ ಟು 50 ಮಿನಿಟ್ಸ್ ಬೇಕ್ ಮಾಡಬೇಕಾಗತ್ತೆ. ಅದು ಹೇಗೆ ತಿಳ್ಕೊಳ್ಳೋದಂತಂದರೆ, ಒಂದು ಟೂತ್ ಪಿಕ್ನ ಅದರೊಳಗಡೆ ಹಾಕಿ ತೆಗೆದ್ರೆ ಅದು ಈಸಿಯಾಗಿ ಬರಬೇಕು, ಏನೂ ಇಟ್ಟು ಅದಕ್ಕೆ ಅಂಟ್ಕೋಬಾರ್ದು. ಆಗ ಕೇಕ್ ಫುಲ್ ಬೇಕಾಗಿದೆ ಅಂತ. ಅದನ್ನು ತೆಗೆದು ನಾವು ಒಂದು 1 ಅವರಷ್ಟು ಅದನ್ನು ಕೂಲ್ ಆಗೋಕ್ಕೆ ಬಿಡಬೇಕು. ಅದಾದಮೇಲೆ ನಾನು ಏನು ಪೇಪರ್ ಹಾಕಿದೆ, ಬಟರ್ ಪೇಪರ್, ಅದನ್ನು ತಗೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಈಸಿಯಾಗಿ ನೀವು ಯಾರಾದ್ರೂ ಮನೇಲಿ ಇದನ್ನು ಮಾಡ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಕ್ರಿಸ್ಮಸ್ ಇಲ್ಲ ನ್ಯೂ ಇಯರ್ಗೆ ಇದನ್ನು ಟ್ರೈ ಮಾಡಿ. ಕೇಕ್ ತುಂಬ ಸಾಫ್ಟಾಗಿ ಬಂದಿದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿ ಆಗಿದೆ. ಮಿಸ್ ಮಾಡದೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.